ಕೊಪ್ಪಳ ಜಿಲ್ಲೆಯ ಹಾಲವರ್ತಿ ಗ್ರಾಮದಲ್ಲಿಂದು 2026-27ನೇ ಸಾಲಿನ ಗ್ರಾಮ ಪಂಚಾಯತ್ ವಾರ್ಷಿಕ ಅಭಿವೃದ್ಧಿ ಸಭೆ ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್, ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಡಿಆರ್ ಪಾಟೀಲ್, ಗಾಂಧಿ ಭವನದ ಅಧ್ಯಕ್ಷ ವೋಡೆ ಪಿ ಕೃಷ್ಣ ಮತ್ತಿತರರು ಉಪಸ್ಥಿತರಿದ್ದರು. ಸಭೆಯಲ್ಲಿ ಗ್ರಾಮದ ಅಭಿವೃದ್ಧಿ ಯೋಜನೆಗಳ ಸಾಧಕ ಬಾಧಕಗಳ ಕುರಿತು ಚರ್ಚೆ ನಡೆಯಿತು. ಇದೇ ವೇಳೆ ಗ್ರಾಮೀಣಾಭಿವೃದ್ಧಿ ಕ್ಷೇತ್ರದಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಸಾಧಕರನ್ನು ಸನ್ಮಾನಿಸಲಾಯಿತು. ಬಹಳ ಅಧಿಕಾರಿಯನ್ನು ಪಡೆದುಕೊಂಡ್ರಿ ನೀವು ಕೊಡುವಂತ ಚಲೋ ಬಳಿಕ ಶಾಸಕ ರಾಘವೇಂದ್ರ ಹಿಟ್ನಾಳ್ ತಾಲೂಕಿನ 104 ಗ್ರಾಮಗಳಿಗೆ ತುಂಗಭದ್ರಾ ನದಿಯಿಂದ ಶುದ್ಧ ಕುಡಿಯುವ ನೀರು ಪೂರೈಸಲು 245 ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಪ್ರಗತಿಯಲ್ಲಿದೆ. 4 ಮೊರಾರ್ಜಿ ಶಾಲೆಗಳನ್ನು ತೆರೆಯಲಾಗುತ್ತಿದೆ. ಇದರಿಂದ ಸಾವಿರಾರು ಬಡ ಗ್ರಾಮೀಣ ಮಕ್ಕಳ ಶಿಕ್ಷಣದಲ್ಲಿ ಪ್ರಗತಿ ಸಾಧ್ಯವಾಗಲಿದೆ ಎಂದು ತಿಳಿಸಿದರು. ಮಕ್ಕಳಿಗೆ ಫೀಸ್ ಕಟ್ಟತಕ್ಕಂಥದ್ದಿರ್ಬೋದು, ಲ್ಯಾಪ್ಟಾಪ್ ಕೊಡಿಸಿರ್ತಕ್ಕಂಥದ್ದಿರ್ಬೋದು, ಲೈಬ್ರರಿ ಮಾಡಿರ್ತಕ್ಕಂಥದ್ದಿರ್ಬೋದು, ಏನು ಒಂದೆಲ್ಲ ಒಂದು ಕಡೆ ಸಮಾಜದ ನಿರ್ಮಾಣ ಆಗಲಿಕ್ಕೆ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರವರು ಕಡೆ ಸಮಾಜಕ್ಕೂ ಕೂಡ ಸರ್ಕಾರದ ಕಾರ್ಯಕ್ರಮ ಮುಟ್ಟಬೇಕಂತೇಳಿ ಇಂಥ ಪಂಚ ಗ್ಯಾರಂಟಿ ಯೋಜನೆ ಇವತ್ತು ತಂದಿದ್ದಾರೆ. ಡಿಆರ್ ಪಾಟೀಲ್, ಪಂಚಾಯಿತಿ ಮಟ್ಟದ ಸಬಲೀಕರಣ ಕನಸಿನ ಆಡಳಿತದ ಪರಿಕಲ್ಪನೆಯಾಗಿತ್ತು. ಈ ಬಗ್ಗೆ ಒಲವು ತೋರಿಸುವ ಮೂಲಕ ಜನರು ಗ್ರಾಮ ಸಮುದಾಯಗಳ ಅಭಿವೃದ್ಧಿಗೆ ತಾವೇ ನಿರ್ಧಾರ ಕೈಗೊಳ್ಳಬೇಕು ಎಂದು ತಿಳಿಸಿದರು. ನಮ್ಮ ಮನೆ ಸುಧಾರಿಸಿತು ಅಂದ್ರ ಅದು ಏನು ನನಗೆ ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಿದ್ರು, ಏನು ಹಳ್ಳಿ ಮಂದಿ ಇವತ್ತು ಚಲೋದಾರ್ರಿ ಗೌಡ್ರ, ನೀವೇನಾರ ಹಳ್ಳಿದು ಸಾಂಪತ್ತಿಕ ಸ್ಥಿತಿ ಸುಧಾರಿಸ್ರಿ, ಆಮ್ಯಾಗ ಇನ್ನೊಂದು ಸುಧಾರಿಸ್ರಿ ಅಂತ ಹೇಳಿದ್ರು. ಅದನ್ನು ನಾವು ಶ್ರಮದಾನದಿಂದ ಮಾಡಬೇಕಾಗುತ್ತೆ. ವೋಡೆ ಪಿ ಕೃಷ್ಣ, ಜನರಿಗೆ ಇನ್ನೂ ಪೂರ್ಣ ಪ್ರಮಾಣದ ಸಾಮಾಜಿಕ, ಆರ್ಥಿಕ, ರಾಜಕೀಯ ಸ್ವಾತಂತ್ರ್ಯ ದೊರಕಿಲ್ಲ. ಇದರಿಂದಾಗಿ ಸಮಾಜದಲ್ಲಿ ಹಲವು ಸಮಸ್ಯೆಗಳು ತಲೆದೋರಿವೆ. ಅವುಗಳಿಗೆ ಪರಿಹಾರ ಕಂಡುಕೊಳ್ಳಬೇಕು ಎಂದು ಹೇಳಿದರು. ಈ ರೀತಿಯಾದಂತಹ ಮಾದರಿ ಗ್ರಾಮ ಸಭೆಗಳನ್ನು ತಾವು ಮಾಡಿ ಜನರಿಗೆ ತೋರಿಸಿ ಅವರಲ್ಲಿ ಒಂದು ಎಚ್ಚರವನ್ನು ಮೂಡಿಸಿದ್ರೆ ನಿಜಕ್ಕೂ ರಾಜ್ಯದಲ್ಲಿ ಒಂದು ದೊಡ್ಡ ಒಂದು ತಲ್ಲಣವೇ ಮೂಡಿಸಿದಂತ ಆಗ್ತದೆ.